ಏನೇ ಕೆಲಸ ಆದ್ರೂ ಕೂಡ ಅಂತ ಸ್ಪಾಟಿಗೆ ಹೋಗಿ ತನಿಖೆ ಮಾಡಿದ್ರೆ ಮಾತ್ರ ಅವೆಲ್ಲವೂ ಕೂಡ ಗೊತ್ತಾಗೋದು. ಆದ್ರೆ ನಾಡಲ್ಲೇ ಕಡದ ಕಾಡಿನ ಕತೆ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಇದು ಹನೂರು ಕಾಡಿಗೆ ಕಾಲಿಡದೆ ನಾಡಲ್ಲೇ ಕಡದ ಕತೆ. ಬಿಜೆಪಿ ಸತ್ಯಶೋಧನಾ ಸಮಿತಿಯ ವರದಿಯ ಸತ್ಯ ಕತೆ ಏನಾಗಬಹುದು ಅಂತ ಈಗ ಯೋಚನೆ ಆಗ್ತಾ ಇದೆ. ಈ ಮರಿಮಂಗ್ಲ ಆಮೇಲೆ ತೋಮಿಯಾರ್ ಪಾಳ್ಯದಲ್ಲೇ ಸತ್ಯಶೋಧನೆ ಕಾಡೊಳಗೆ ಏನಾಯ್ತು ಅನ್ನೋದನ್ನ ನಾಡಲ್ಲೇ ಕೇಳಿದ್ರು. ಕಾರಣ ಕರಡಿಗುಡ್ಡ, ಸಿಕ್ಕಾಪಟ್ಟೆ ಒಂದು 20 ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ. ಅಲ್ಲಿ ಹೋಗ್ತಾರೆ ಇವರು ನಾಯಕರು. ಹೋಗ್ಬೇಕಂದ್ರೆ ಏನು ಬೇಕು, ಅಧಿಕಾರಿಗಳನ್ನು ಕೂಡ ಕರ್ಕೊಂಡು ಹೋಗ್ಬೋದು. ಆದರೆ ಅಲ್ಲಿ ಹೋಗದೆ ಇವರು ನಾಡಲ್ಲಿ ಕೂತ್ಕೊಂಡು ಅದು ಹೆಂಗೆ ಬರೀತಾರೆ ಅಂತ ಮಾತಾಡೋಣ. ಇದ್ರ ಬಗ್ಗೆ ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ ಇದ್ದಾರೆ. ವೀರೇಂದ್ರ ಉಪ್ಪುಂದ, ನನಗೆ ಮಹೇಶ್ ಅವ್ರನ್ನ ನೋಡ್ಕೊಳ್ಳಿ ಈ ವರದಿಯಲ್ಲಿ ನೆನಪಾಗಿರುವಂಥದ್ದು ಈ ಕ್ರಾಸ್ ವೋಟಿಂಗ್ ವಿಚಾರದಲ್ಲಿ ಇವರೇ ತಾನೆ ಇದು ಅಲ್ಲೊಂದು ಸತ್ಯಶೋಧನಾ ಸಮಿತಿ ಅಂತ ಮಾಡಿಕೊಂಡು ಇದು ಮಾಡಿದ್ದು. ಈಗ ಕಾಡಿಗೆ ಹೋಗದೆ ಇವರು ನಾಡಲ್ಲೇ ಕೂತ್ಕೊಂಡು ಹೇಗೆ ಬರೋಕ್ಕೆ ಸಾಧ್ಯ? ಈ ಸತ್ಯಶೋಧನ ವರದಿ ಮಾಡೋದು ಯಾರು ಅಂತ ಅಲ್ಲ, ಅದು ಹೇಳ್ತೀನಿ. ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿದ್ದು ನಿಕೇಶ್, ಈಗ ಮೊದಲು ಒಂದು ಪ್ಯಾಕೇಜ್ ಬಂತಲ್ಲ ಇದಕ್ಕೆ ಸಂಬಂಧಪಟ್ಟಿದ್ದು. ಹೌದು, ವಾಯ್ಸ್ ಅವರು ತುಂಬ ಚೆನ್ನಾಗಿ ಕೊಟ್ಟಿದ್ರಿ, ಎಕ್ಸಲೆಂಟ್. ಯಾಕಂದರೆ ಆ ಏರಿಳಿತ ಅದು ಅಂದರೆ ಆ ಸ್ಟೋರಿ ಕ್ಲೀನಾಗಿ ಕನ್ವೆ ಆಯಿತು ಅಂತ. ಹಾಗೆ ನೋಡಿ, ಏನು ಕತೆ ಏನು ಅಂದರೆ, ಈಗ ಸತ್ಯಶೋಧನಾ ಸಮಿತಿ ಮೊದಲು ಕ್ರಾಸ್ ವೋಟಿಂಗ್ ಬಗ್ಗೆ ಮಾಡಿದಾಗಲೂ ಕೂಡ ಇದೇ ಮಹೇಶ್ ಅವರು ಆ ಟೀಮಲ್ಲಿ ಇದ್ರು. ಸಿ ಟಿ ರವಿ ಅವರು ಅಧ್ಯಕ್ಷ ಆಗಿದ್ರಾಗ. ಹೌದು, ಜೊತೆಗೆ ಮಹೇಶ್ ತೆಂಗಿನಕಾಯಿ ಇದ್ರು. ಆಗ್ಲೂ ಏನಂದ್ರೆ ಕ್ರಾಸ್ ವೋಟಿಂಗ್ ಮಾಡಿದ್ ಯಾರು ಅಂತ ಅವ್ರ ರಿಪೋರ್ಟ್ ಅಲ್ಲಿ ಕೊಡ್ಲೇ ಇಲ್ಲ. ಸತ್ಯಶೋಧನೆಯ ವರದಿಯಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ್ ಯಾರು ಅಂತ ಇರಲೇ ಇಲ್ಲ. ಹೌದು, ಆದ್ರೆ ಈಗ ಇವರೇ ಅಧ್ಯಕ್ಷರು. ಯಾರು ಅವಾಗ ಸದಸ್ಯರು ಎನ್ ಮಹೇಶ್, ಈಗ ಅವರೇ ಅಧ್ಯಕ್ಷರು. ಅವ್ರ ಅಧ್ಯಕ್ಷರಾಗಿರೋ ಸಮಿತಿ ಹೋಗಿದೆ ಅಲ್ಲಿಗೆ. ಎಲ್ಲಿಗೆ ಹೋಗಿದ್ದಾರೆ? ಹನ್ನೂರಿಗೆ ಹೋಗಿದ್ದಾರೆ. ಅವ್ರ ಪಕ್ಕದ ಕ್ಷೇತ್ರ, ಅವ್ರ ಕೊಳ್ಳೇಗಾಲ ಪಕ್ಕದಲ್ಲೇ ಬಾರ್ಡರ್ ಹನ್ನೂರು. ಹನ್ನೂರಿಗೆ ಹೋಗಿ ಎಲ್ಲ ಓಡಾಡಿದ್ದಾರೆ. ಓಡಾಡ್ಬಿಟ್ಟು ಈಗ ಘಟನೆ ನಡೆದಿರೋದು ಎಲ್ಲಿ ನಿಕೇಶ್? ಘಟನೆ ನಡೆದಿದ್ದೆಲ್ಲಿ? ಹನೂರು ಕಾಡೊಳಗೆ, ಕಾಡೊಳಗೆ ಆಗಿರೋದು. ಹೌದಾ? ಬರೀ ಕಾಡೊಳಗೆ ಅಂದ್ರೆ ಕಾಡೊಳಗಲ್ಲ, ಕಾಡೊಳಗೆ 20 ಕಿಲೋಮೀಟರ್ ಒಳಗೆ. ಹೌದು, ಅಲ್ಲಿ 20 ಕಿಲೋಮೀಟರ್ ಒಳಗೆ ಹೋದ್ಮೇಲೆ ಅಲ್ಲೊಂದು ಕರಡಿ ಗುಡ್ಡ ಅಂತ ಇದೆ. ಆ ಕರಡಿ ಗುಡ್ಡದ ಕೆಳಗೆ ಈಗ ಏನೋ ಗುಂಡು ಹೊಡೆದಿರೋದು, ಅವ್ರು ಸತ್ತಿರೋದು ಎಲ್ಲ ಆಗಿರೋದು. ಹೌದು, ಇವರು ಕಾಡ್ ಹತ್ರನೂ ಹೋಗಿಲ್ಲ. ಇವರು ಊರಲ್ಲೆಲ್ಲ ಓಡಾಡಿದ್ರು, ನಾಡಲ್ಲೆಲ್ಲ ಓಡಾಡಿದ್ರು, ಅವ್ರ ಮನೆಗೆಲ್ಲ ಹೋಗಿ ಮಾತಾಡಿದ್ರು, ರಿಪೋರ್ಟ್ ಬರ್ಕೊಂಡ್ರು, ಬಂದ್ರು. ಮತ್ತೊಂದು ಏನಂದ್ರೆ ನಿಮ್ಗೆ ಹೇಳಲ್ಲ, ಆಕ್ಚುಲಿ ನಾನು ಇವ್ರಿಗೆ ಕೇಳಿದೆ, ಯಾರಿಗೆ? ಮಹೇಶ್ ಅವ್ರಿಗೆ ಕೇಳಿದೆ. ಅಲ್ಲ ಸ್ವಾಮಿ, ನೀವು ಕಾಡಿಗೆ ಹೋಗದೆ ನೀವು ಅದೇಂಗ್ ಸತ್ಯಶೋಧನೆ ರಿಪೋರ್ಟ್ ಕೊಡ್ತೀರಿ ಅಂತ ಕೇಳಿದ್ರೆ ಅವ್ರು ಏನಂದ್ರೆ ಗೊತ್ತಾ? ಇಲ್ಲ, ನಾವು ಕೇಳಿದ್ವಿ ಅಲ್ಲಿ ಈಗ DSP ಅಂತ ಇರ್ತಾರೆ ತಾಲೂಕ್ ಲೆವೆಲ್, ನಿಮ್ಗೆ ಗೊತ್ತು. DSP ಫೋನ್ ಮಾಡಿದ್ರಂತೆ, ಈಗ ಸ್ವಲ್ಪ ಕಾಡೊಳಗೆ ಹೋಗ್ಬೇಕು, ಕರ್ಕೊಂಡು ಹೋಗ್ತಾರಂತೆ. ನಾವೆಲ್ಲ ಬರೋಕ್ಕಾಗಲ್ಲ ನಾನು ಕಾಡೊಳಗೆ ಅಂದ್ರಂತೆ. ಈಗ DSPನೂ ಹೋಗಕ್ಕಾಗಲ್ಲ. ನಿಮ್ಗೆ ಗೊತ್ತಲ್ಲ ಚೆನ್ನಾಗಿ, ರಕ್ಷಿತ ಅರಣ್ಯದಲ್ಲಿ ಒಂದು ಕಡ್ಡಿ ತರಕ್ ಸಾಧ್ಯನ ಅಲ್ಲಿ ಯಾರು ಹೋಗಿ ಬಿಡ್ತಾರ ಅಲ್ಲಿ? ರಿಸರ್ವ್ ಫಾರೆಸ್ಟ್ ಅಂದ್ರೆ ಹೆಂಗಿರುತ್ತೆ ಅಂತ ಗೊತ್ತಲ್ಲ ನಿಮ್ಗೆ? ಗೊತ್ತು. ಮತ್ತೆ ಏನ್ ಮಾಡಿದ್ರು ಅವರು? ಆಯ್ತು, DSP ಅಂತೂ ಒಪ್ಪಿಲ್ಲ. ಇನ್ನು ಅರಣ್ಯಾಧಿಕಾರಿಗಳಿಗೆ ಕೇಳಕ್ಕೆ ಆಗಲ್ಲ. ಅಲ್ಲಿ ಊರ್ ಜನಕ್ಕೆಲ್ಲ ಕೇಳಿದ್ದಾರೆ. ಅವರು ಸಾರ್ ಅಲ್ಲಿ ಕರಡಿ ಎಲ್ಲ ಇರುತ್ತೆ ಅನ್ಬಿಟ್ಟಿದ್ದಾರೆ. ಹಂಗೆ ತಿರ್ಕೊಂಡು ವಾಪಸ್ ಬಂದಿದ್ರಂತೆ ಇವರು. ಅದಕ್ಕೆ ಅಲ್ಲಿ ಕರಡಿ ಗುಡ್ಡ ಅಂತ ಹೆಸರಿರೋದು ಅಂತ ಹೇಳಿದ್ಮೇಲೆ ಇವ್ರು ಅಲ್ಲಿಂದ ಹಂಗೇ ವಾಪಸ್ ಬಂದು ಇಲ್ಲ ನಾಡಲ್ಲೇ ಕೂತ್ಕೊಂಡು ಈಗ ಸತ್ಯಶೋಧನಾ ಸಮಿತಿಯ ವರದಿ ಬರಿತಾ ಇದ್ದಾರೆ. ಇನ್ನು ಏನು ಸತ್ಯ ಅದ್ರಲ್ಲಿ ಸಿಗ್ಬೋದು ನೀವು ಯೋಚನೆ ಮಾಡಿ. ಯಾಕೆ ಈಗ ತನಿಖೆ ಆಗ್ಬೇಕು? ಈಗ ಪ್ರಾಪರ್ ಅಂದ್ರೆ ಒಂದು ರಚನಾತ್ಮಕವಾದಂತ ಕನ್ಸ್ಟ್ರಕ್ಟಿವ್ ಆಗಿ ಒಂದು ತನಿಖೆ ಆಗ್ಬೇಕು ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಇದೇ ಕಾರಣಕ್ಕಾಗಿ. ಗೊತ್ತಾಯ್ತಾ? ಆಮೇಲೆ ನೀವು ಈಗ ನಾ ಹೇಳಿದ್ನಲ್ಲ, ನೀವು ಹೇಳಿದ್ರಲ್ಲ ಅದೆಲ್ಲ ಸ್ಟೋರಿಯಲ್ಲಿ, ಅಲ್ಲಿ ಹೋಗಿದ್ರಂತೆ, ಹಂಗಾಯ್ತಂತೆ ಅಂತೆಲ್ಲ. ಇದೆಲ್ಲ ಹೋದವ್ರು ಯಾರು? ಕಣ್ಣಾರೆ ಕಂಡವ್ರು ಯಾರು? ನಾ ಹೇಳಿದ್ನಲ್ಲ, 3-4 ದಿನದಿಂದ ನಮ್ ಗೋವಿಂದಣ್ಣ ಅಲ್ಲೇ ಇದ್ರು ಅಂತೇಳಿ. ಅವ್ರು ಇವೆಲ್ಲ ಕಣ್ಣಾರೆ ನೋಡಿದಾರ. ಅವರು ಈ ಟೀಮ್ ಹಿಂದೆನೆ ಅವರು ಓಡಾಡಿದ್ದಾರೆ. ಅಲ್ಲಿ ಏನ್ ಕೇಳಿದ್ದಾರೆ, ಏನ್ ಹೇಳಿದ್ದಾರೆ, ಏನ್ ಬರ್ಕೊಂಡಿದ್ದಾರೆ ಎಲ್ಲ ಇವ್ರಿಗೆ ಗೊತ್ತಾಗಿದೆ. ಗೋವಿಂದಣ್ಣನ ಕೈಯಲ್ಲಿ ಆಲ್ರೆಡಿ ರಿಪೋರ್ಟೇ ಇದೆ ನಿಕೇಶ್. ಆ ರಿಪೋರ್ಟ್ ಇನ್ನೂ ಮಜವಾಗಿದೆ, ಅದು ನೆಕ್ಸ್ಟ್ ಕೊಡ್ತೀವಿ ನಾವು. ಅಲ್ಲ ವೀರೇಂದ್ರ, ಈಗ ಸಾರ್ವಜನಿಕರು ಏನ್ ಹೇಳ್ತಿದ್ದಾರೆ ಗೊತ್ತಾ? ಸಾರ್ವಜನಿಕರು ಹೇಳ್ತಾ ಇರುವಂತದ್ದು ಏನಿಲ್ಲ ಸರ್, ಬಿಡಿ ಸರ್, ಇವ್ರು ಬರೀ ರಾಜಕೀಯ ಮಾಡ್ತಿದ್ರಷ್ಟೇ. ಈ ಸದನ ಏನೋ ಇನ್ನೇನು ಮುಗಿಯೋತ್ತಲ್ವಾ, 10 days ಮುಗ್ದ್ರ ಮೇಲೆ ಏನೂ ಇರಲ್ಲ, ಇದೆಲ್ಲ ಬಿದ್ದೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಮುಗಿಯೋ ತನಕ ಮಾತ್ರನ ಇದೆಲ್ಲ ಚರ್ಚೆ, ಆಮೇಲೆ ಎಲ್ಲ ಮುಗ್ದೋಗ್ಬಿಡುತ್ತೆ ಏನ್ ಕತೆ ಅಂತ. ಈಗ ಏನ್ ಗೊತ್ತಾ ನಿಕೇಶ್? ಹೌದು, ನೀವು ಹೇಳಿ ಸರಿ ಇದೆ. ಈಗ ಸದನ ಟೈಮಲ್ಲಿ ಇಂಥದ್ದೆಲ್ಲ ಸ್ವಲ್ಪ ಹೆಚ್ಚೇ ನಡೆಯುತ್ತೆ. ಮತ್ ನೋಡಿ, ಈಗ ಕ್ರಾಸ್ ವೋಟಿಂಗ್ ಟೈಮಲ್ಲೂ ಒಂದು ರಿಪೋರ್ಟ್ ಕೊಟ್ಟರು. ಏನಾಯ್ತು ಆ ರಿಪೋರ್ಟ್ ಇಂದ? ಏನಾಯ್ತು ನನಗೆ ಹೇಳಿ, ಅದ್ರ ರಿಸಲ್ಟ್ ಏನ್ ಹೇಳಿ? ಏನೂ ಇಲ್ಲ. ಈಗ ಈಗಲೂ ಅಷ್ಟೇ, ಇವ್ರು ಕಾಡೊಳಗೆ ಹೋಗ್ದೆ, ಕಾಡೊಳಗೆ ಏನಾಯ್ತು ಅಲ್ಲಿ ನೋಡ್ದೆ. ಈಗ ಅರಣ್ಯಾಧಿಕಾರಿಗಳನ್ನ ಜೊತೆ ಕರ್ಕೊಂಡೋಗಿ ಇವ್ರೇನಾದ್ರು ಸ್ಥಳ ಪರಿಶೀಲನೆ ಮಾಡಿ, ಪರಿಶೋಧನೆಯನ್ನ ಮಾಡಿ, ಜೊತೆಗೆ ಇವ್ರು ಎಕ್ಸ್ಪರ್ಟ್ಸ್ನ ಕರ್ಕೊಂಡೋಗಿ ಅವ್ರು ನಿಜವಾಗಿಯೂ ಏನಾದ್ರು ಸತ್ಯಶೋಧನೆ ಮಾಡಿದ್ರೆ, ಅದ್ರಲ್ಲಿ ಏನಾದ್ರು ಸತ್ಯ ಗೊತ್ತಾದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಹೌದಾ? ಹೌದು. ಇದು ಏನು ಇಲ್ಲ, ಎಂಥದ್ದು ಇಲ್ಲ, ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು ಅಂತ ಹೇಳಿದ್ರೆ ಈಗ ಅದು ಹೆಂಗೆ ಸತ್ಯ ಹೆಂಗೆ ಬರಕ್ ಸಾಧ್ಯ ಹೇಳಿ? ಈಗ ಒಂದು ಗಾದೆ ಮಾತಿದೆಯಲ್ಲ, ಏನು? ಈಗ ರವಿ ಕಾಣದ್ದನ್ನು ಕವಿ ಕಂಡ ಅಂತ ಹೇಳ್ತಾರೆ. ಏನಕ್ಕೆ ರವಿ ಕಾಣದೇ ಇರೋದನ್ನ ಕವಿ ಕಂಡಂತೆ? ಯಾಕಂದ್ರೆ ಅವರು ಹಾಗೆ ಕಲ್ಪನಾ ಲೋಕದಲ್ಲಿ ಅಂತೇಳಿ
ಇದು ಈಗ ಕಲ್ಪನೆಯಲ್ಲಿ ಬರ್ಬೇಕಷ್ಟೇ. ಕಾಡೊಳಗೆ ಹೀಗಿರ್ಬೋದು ಅಲ್ಲಿ ಶಂಕರ್ನಾಗ್ದೊಂದು ಫಿಲಮ್ ಹಾಡಿದೆ, ನೀವು ಕೇಳಿರ್ಬೋದು. ಹೌದು. ಕಾಡ ನೋಡ ಹೋದೆ ಕವಿತೆಯೊಡನೆ ಬಂದೆ ಅಂತೇಳಿ. ಇವ್ರು ಕಾಡ್ ನೋಡಕ್ಕೂ ಹೋಗಿಲ್ಲ, ಇವ್ರು ನಾಡೇ ನೋಡ್ ಬಂದು ರಿಪೋರ್ಟ್ ಕೊಟ್ರು ಅಂತೇಳಿ. ನಾಡ ನೋಡ ಹೋದೆ ಒಂದಿಗೆ ಬಂದೆ ಅಂತೇಳಿ ಇವ್ರು ಕೊಡ್ಬೇಕಷ್ಟೇ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅನ್ನೋದು. ಅಂದ್ರೆ ಇದು ನಾವು ಫೈನಲಿ ಏನ್ ಗೊತ್ತಾ ನಿಕೇಶ್, ಹೌದು. ಕಡೆಗೂ ಸತ್ಯ ಹೊರಗೆ ಬರ್ತಾ ಇದೆಯಾ? ಅದೇ ಇದೆಲ್ಲದರ ತಾತ್ಪರ್ಯ ಏನು ಅಂತ ನೋಡೋದಾದ್ರೆ ಇವ್ರು ಹಿಂಗಂದ್ರು ಇದ್ರಲ್ಲೇ ಮುಗ್ದೋಗುತ್ತಾ ಅಂತ. ಓಕೆ, ಟೈಮ್ ಆಯ್ತು ವೀರೇಂದ್ರ, ತುಂಬಾ ಧನ್ಯವಾದ ಮಾಹಿತಿಗೆ. ವೀಕ್ಷಕರು, ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೀವು ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.